ಅವಳಿಗೆ ಎಷ್ಟೇ ಕೊಬ್ಬಿದ್ರು ಅದರ ಕಬ್ಬಿನ ಥರ ಕರ್ಗಿಸ್ತೀನಿ ಅನ್ನೋದು ಬಿಟ್ಟು ಕರೆಂಟ್ ಶಾಕ್ ಕೊಟ್ಟು ಅವಳು ಸಾಯಿಸ್ತೀನಿ ಅಂತ ಹೇಳಿ ನನಗೆ ಶಾಕ್ ಕೊಡ್ತಾ ಇದೆಯಲ್ಲ. ಅವಳು ಸಾಯ್ಬೇಕು, ಆಗಲೇ ನನಗೆ ಸಂತೋಷ. ನನ್ನ ಮುಖಕ್ಕೆ ಇಷ್ಟೊಂದು ಏಟಾಗಿದ್ರು ನನ್ನನ್ನು ಕೇರ್ ಮಾಡದೆ ಬೀದಿ ನಾಯಿ ಥರ ನೋಡ್ತಿದ್ದಾಳೆ. ಕೋಪ ಬರಲ್ವಾ? ಆಗ ಮಿಸ್ ಆದವಳು ಈಗ ಫಿಕ್ಸ್. ಇವಾಗಲೇ ಕರೆಂಟ್ ಹೋಗ್ಬೇಕಿತ್ತ. ಅವಳ ಆಯಸ್ಸು ಗಟ್ಟಿಯಾಗಿದೆ ಅಂತ ಅನ್ಸುತ್ತೆ. ಅವಳ ಮೇಲೆ ಬಂಡೆಕಲ್ಲಿ ಎತ್ತಾಕಿದ್ರು ಅವಳು ಸಾಯಲ್ಲ ಬಿಡು. ಆ ಬ್ರಹ್ಮ ಬರ್ದಿರೋ ಆಯಸ್ನ ಇವತ್ತೇ ಅಳ್ಸಾಕ್ತೀನಿ. ಮತ್ತೆ ಇನ್ನೇನಪ್ಪ ಮಾಡ್ತೀಯಾ? ಪ್ಲಾನ್ ಎ ಫ್ಲಾಪ್ ಆದರೆ ಪ್ಲಾನ್ ಬಿ, ಪ್ಲಾನ್ ಬಿ ಫ್ಲಾಪ್ ಆದರೆ ಪ್ಲಾನ್ ಸಿ. ಸೂಪರ್ ಡೂಪರ್ ಹಿಟ್ ಆಗುತ್ತೆ ನನ್ನ ಪ್ಲಾನ್ ಸಿ. ಕರೆಂಟ್ ಬಂತು. ಅವಳು ಇನ್ನೂ ಸ್ನಾನಕ್ಕೆ ಹೋಗಿರಲ್ಲ. ಯಾವುದಕ್ಕೂ ನೀವು ಹೋಗಿ ಒಂದ್ಸರಿ ಚೆಕ್ ಮಾಡಿ. ಹೋಗಿ. ನಾನಾ? ಅಲ್ಲ ಅರವಿಂದು, ನಾನು ಅಲ್ಲೆಲ್ಲ ಹೋದ್ರೆ ನೀನ್ ಯಾಕೆ ಬಂದೆ, ಏನ್ ವಿಷಯ ಅಂತ ಕೇಳ್ತಾಳೆ. ಅದು ಅಲ್ಲದೆ ಮೊದ್ಲೇ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಆ ಕೋಪನೆಲ್ಲ ನನ್ ಮೇಲೆ ಎತ್ತಾಕ್ತಾಳೆ. ನಾನು ಹೋಗಲ್ಲ. ಹೋಗ್ತಿರೋ ಇಲ್ವೋ? ಏನ್ ಅರವಿಂದು ನೀನು? ಆಯ್ತು. ಏನ್ ಸೌಂಡೇ ಬರ್ತಿಲ್ವಲ್ಲ? ಒಂದ್ಸಲ ಕರ್ದೆ ಬಿಡ್ಲಾ? ರೂಪಾ, ರೂಪಾ, ಸ್ನಾನ ಆಯ್ತಾ? ಇನ್ನು ಮಾಡ್ತಿದ್ಯಾ? ಆಯ್ತು. ಯಾಕೆ? ಅದು ಕರೆಂಟ್ ಹೋಗಿತ್ತಲ್ಲ, ಸ್ನಾನಕ್ಕೆ ಬಿಸಿನೀರೇನಾದ್ರು ಕಾಯಿಸ್ಕೊಡ್ಲಾ ಅಂತ. ಇಲ್ಲ, ನೀರ್ ಬಿಸಿ ಇತ್ತು, ಸ್ನಾನ ಆಗಿದೆ. ಸರಿ ಅಮ್ಮ, ಬೇಗ ರೆಡಿಯಾಗಿ ಬಂದ್ಬಿಡು. ತಿಂಡಿ ರೆಡಿ ಮಾಡಿ ಇಟ್ಟಿರ್ತೀನಿ. ಆಯ್ತಾಯ್ತು, ರೆಡಿಯಾಗಿ ಬರ್ತೀನಿ. ಯಾಕ್ರಿ ಬೆವರ್ತಿದ್ದೀರಾ? ಮೇಲಿಂದ ಓಡ್ ಬಂದಲ್ಲ ಅದಕ್ಕೆ. ಅವಳು ಎಲ್ಲಿದ್ದಾಳೆ? ಈಗ ತಾನೆ ಸ್ನಾನ ಆಯ್ತಂತೆ, ಹೊರಗೆ ಬಂದಿದ್ದಾಳೆ. ಅಂದರೆ ಈಗ ರೂಮ್ಗೆ ಬಂದಿರ್ತಾಳೆ. ಬಂದವಳು ಬೇರೆ ಬಟ್ಟೆ ಹಾಕೊಳ್ಳೇಬೇಕಲ್ವಾ? ಹೌದು, ಮತ್ತೆ ನೀನು ಬಟ್ಟೆ ಹಾಕದೆ ಹಂಗೆ ಬರಕ್ಕಾಗುತ್ತಾ? ನಾನು ಹೇಳಿದ್ದೆಲ್ಲ ರೆಡಿ ಮಾಡಿದ್ದೀರಾ ತಾನೆ? ಹಾ ಹಾ, ಎಲ್ಲ ಇದ್ರಲ್ಲೇ ಇದೆ. ಚೆನ್ನಾಗಿ ಮಾಡಿದ್ದೀರಾ? ಹಾ, ನಾ ತಿಂದೆ, ರುಚಿಯಾಗಿತ್ತು. ತಿಂದ್ರಾ? ಹಾ, ತಿಂದಿದ್ದು ಅಂದ್ರೆ ತಿಂದಿದ್ದಲ್ಲ, ಸುಮ್ಮನೆ ಹಂಗೆ ಟೇಸ್ಟ್ ನೋಡಿದ್ದು. ಎಂಜಾಯ್ ಮಾಡಿಲ್ಲ ತಾನೆ? ಏ, ಅಂತ ಬುದ್ಧಿ ಎಲ್ಲ ನನ್ಗಿಲ್ಲ. ಸರಿ ಸರಿ. ಎಷ್ಟೊತ್ತಾಗತ್ತೆ ಬರೋದು? ಯಾಕೆ ಲೇಟ್ ಆದ್ರೆ ನಿಮ್ಗೇನಾದ್ರೂ ತೊಂದ್ರೆನಾ? ಅಯ್ಯೋ, ಹಾಗೇನಿಲ್ಲಮ್ಮ. ನೀನು ಎಷ್ಟೊತ್ತಿಗಾದ್ರೂ ಬಾ, ಅದನ್ನೆಲ್ಲ ಕೇಳೋ ಅಧಿಕಾರ ನನ್ಗಿದ್ಯಾ? ಮತ್ತ್ಯಾಕೆ ಕೇಳಿದ್ರಿ? ಅಲ್ಲ, ಅಡಿಗೆ ಏನಾದ್ರೂ ಮಾಡ್ಬೇಕಾ ಅಂತ ಕೇಳ್ದೆ. ನನ್ಗೇನು ಬೇಡ, ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಳಿ. ನಾನು ಬೇರೆ ಕೀ ತಗೊಂಡು ಹೋಗ್ತಿದ್ದೀನಿ. ಆಯ್ತಮ್ಮ. 2 ದಿನದಲ್ಲಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಯಾ ಅರವಿಂದ್? ಇಲ್ಲ ಅಂದ್ರೆ ವಸೂಲಿ ಮಾಡೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಫ್ರೆಂಡು ಫೋನ್ ಮಾಡಿದ್ಲು. ಯಾರೋ ಕ್ರಾಂತಿಕಾರಿ ಬಂದಿದ್ನಂತೆ. ಸೌಂದರ್ಯ ಕೊಟ್ರೆ ಪ್ರಶಸ್ತಿ ನಾನು ತಗೊಳ್ಳಲ್ಲ, ದೀಪ ಕೊಟ್ರೆ ಮಾತ್ರ ತಗೊಳ್ಳೋದು ಅಂತ ಇವಳ ಕೈಯಲ್ಲೇ ತಗೊಂಡಂತೆ. ಹೌದಾ? ಯಾರವನು? ಮಾವ, ಆಗಿದ್ದೆಲ್ಲ ಒಂದು ಕಹಿ ಘಟನೆ ಅಂತ ಅನ್ಕೊಂಡು ಇಲ್ಲಿಗೆ ಬಿಟ್ಬಿಡೋಣ. ಅವ್ನು ಯಾರೋ ಏನೋ ಮಾಡ್ದ ಅಂತ ನಾವ್ಯಾಕೆ ಮಾವ ತಲೆ ಕೆಡ್ಸ್ಕೋಬೇಕು? ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು. ಅದೇಗಾಗುತ್ತದ್ಗೆ? ಅಷ್ಟು ಜನದ ಮುಂದೆ ಯಾರೋ ಒಬ್ಬ ನಿಮ್ಮ ಕೈಲಿ ಅವಾರ್ಡ್ ತಗೊಳ್ಳಲ್ಲ ಅಂದ್ರೆ ನಿಮ್ಗೆ ಅವಮಾನ ಮಾಡ್ದಂಗೆ ಆಗಲ್ವಾ? ಹೌದಮ್ಮ, ಅವನು ಯಾರೇ ಆಗ್ಲಿ ನಿನ್ನಿಂದ ಪ್ರಶಸ್ತಿ ತಗೊಳ್ಳಲ್ಲ ಅಂತ ಅವನು ಹೇಗೆ ಹೇಳ್ತಾನೆ? ಬಾಬಾ, ಸೌಂದರ್ಯನ ಕೈಯಿಂದ ಪ್ರಶಸ್ತಿ ತಗೊಳ್ಳೋದು ಅವನಿಗೆ ಅವಮಾನ ಅಂತೆ.
ಅದಕ್ಕೆ ಆ ದೀಪನ್ ಕೈಯಿಂದ ಪ್ರಶಸ್ತಿ ತಗೊಂಡಿದ್ದಾನೆ. ಬಡವರು ಶ್ರೀಮಂತರು ಅನ್ನೋ ಮನಸ್ಥಿತಿಲಿರೋನವನು. ಅದಕ್ಕೆಲ್ಲ ಕಾರಣ ಇಲ್ಲಿದ್ದಾಳಲ್ಲ ಇವಳು. ಅವಳೇನು ಫಂಕ್ಷನ್ಗೆ ಹೋಗ್ಬೇಕಿತ್ತು. ಒಂದ್ ಕೆಲ್ಸ ಮಾಡೋಣ, ಸೌಂದರ್ಯ ಇನ್ಮೇಲೆ ಮನೇಲೇ ಇರ್ಲಿ. ಸೌಂದರ್ಯ ಹೋಗೋ ಫಂಕ್ಷನ್ಗೆಲ್ಲ ಇವಳೇ ಹೋಗ್ಲಿ. ಇಷ್ಟು ವರ್ಷ ಸೌಂದರ್ಯ ಕಾಪಾಡ್ಕೊಂಡು ಬಂದಿದ್ದ ಹೆಸರೆಲ್ಲ ನೀರಲ್ಲಿ ಹೋಮ ಮಾಡ್ದಾಗಾಯ್ತು. ಏನಮ್ಮ ದೀಪ ಇದೆಲ್ಲ? ನೀನ್ಯಾಕಲ್ಲಿ ಹೋಗಿದ್ದೆ? ಏನು ಮಾತಾಡದೆ ಮೌನವಾಗಿ ನಿಂತ್ಕೊಂಡ್ಬಿಟ್ರೆ ಮಾಡಿರೋ ತಪ್ಪು ಸರಿ ಹೋಗಲ್ಲ. ನೀವ್ ಯಾಕೆ ಅಲ್ಲಿಗೆ ಹೋಗಿದ್ರಿ? ನೀವು ಅಲ್ಲಿಗೆ ಹೋಗೋ ಅವಶ್ಯಕತೆ ಏನಿತ್ತು? ಯಾಕಂದ್ರೆ ಸೌಂದರ್ಯ ಮೇಡಮ್ ತರ ನಾನು ಈ ಮನೆ ಸೊಸೆ ಅಲ್ವಾ, ಅದಕ್ಕೆ ನಾನು ಅಲ್ಲಿ ಹೋಗಿದ್ದೆ. ಈ ತರ ಎಲ್ಲ ಆಗತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹೀಗೆಲ್ಲ ಆಗುತ್ತೆ ಅಂತ ಹೇಗ್ರಿ ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ? ನೀವು ಯಾವ ಉದ್ದೇಶ ಇಟ್ಕೊಂಡು ಹೋದ್ರೋ ಗೊತ್ತಿಲ್ಲ, ಆದ್ರೆ ನಿಮ್ಮಿಂದ ಅವ್ನು ಯಾರೋ ನಮ್ಮ ಅತ್ತಿಗೆ ಅವಮಾನ ಮಾಡಿದ್ದಾನೆ. ಅಲ್ಲ ರೀ, ಅವ್ನು ಯಾರೋ ನಿಮ್ಮಿಂದ ಅವಾರ್ಡ್ ತಗೋತೀನಿ ಅಂತ ಹೇಳಿದಾಗ ಅಟ್ಲೀಸ್ಟ್ ಬೇಡ ನಮ್ಮ ಅತ್ತಿಗೆ ಹತ್ರನೇ ತಗೊಳ್ಳಿ ಅಂತ ಹೇಳ್ಬೋದಾಗಿತ್ತಲ್ವಾ? ಅಲ್ಲ, ನೀವೇ ಕೊಡಿ ಅಂತ ತುಂಬಾ ಒತ್ತಾಯ ಮಾಡಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ನೀವು ಮಾಡಿರೋ ತಪ್ಪಿಂದ ಪಬ್ಲಿಕ್ ಅಲ್ಲಿ ಅತ್ತಿಗೆ ಅವಮಾನ ಆಗಿದೆ ಅನ್ನೋದು ಗೊತ್ತಿದ್ಯಾ ನಿಮ್ಗೆ? ಗೊತ್ತಿದೆ. ಗೊತ್ತಿದ್ರು ಸುಮ್ಮನೆ ಇದ್ದೀರಾ? ಕೊನೆ ಪಕ್ಷ ಒಂದು ಸಾರಿನಾರು ಕೇಳ್ಬೋದಲ್ವಾ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ನಾನು ಸಾರಿ ಕೇಳೋದ್ರಿಂದ ಅವ್ರಿಗಾಗೆ ಅವಮಾನ ಹೋಗುತ್ತೆ ಅಂದ್ರೆ ಕೇಳ್ತೀನಿ. ಈ ಅಧಿಕ ಪ್ರಸಂಗತನದ ಮಾತುಗಳು ಆಡಬೇಡಿ. ನೀವು ಸಾರಿ ಕೇಳಿದ್ರೆ ಅಟ್ಲೀಸ್ಟ್ ಅದಕ್ಕೆ ಮನ್ಸ್ಗಾಗಿರೋ ನೋವು ಸ್ವಲ್ಪ ಕಡಿಮೆ ಆಗತ್ತೆ. ನೋ ಚಿರು, ನನಗೆ ಯಾರು ಸಾರಿ ಕೇಳೋದು ಬೇಡ, ಅದ್ರ ಅವಶ್ಯಕತೆನೇ ಇಲ್ಲ. ನೋಡ್ರಿ, ಕೇಳಿಸ್ಕೊಳ್ಳಿ, ನಾನೇ ಇಷ್ಟು ನಿಮಗೆ ಬೈತಾ ಇದ್ರು ಅದಕ್ಕೆ ಒಂದು ಮಾತಾಡದೆ ಸುಮ್ಮನೆ ನಿಂತಿದ್ದಾರೆ.